ಎಲ್ಲಿಯವರೆಗೂ ನಾವು ಭಗವಂತನಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕದ ನೆಮ್ಮದಿಗೋಸ್ಕರ ಬೇಡಿಕೊಳ್ಳುವುದಿಲ್ವೋ ಅಥವಾ ಕೇಳಿಕೊಳ್ಳುವುದಿಲ್ವೋ ಅಲ್ಲಿಯವರೆಗೂ ನಮ್ಮ ನೆಮ್ಮದಿ ಅಪೂರ್ಣವೇ. ಹೌದಲ್ಲ? ಪಕ್ಕದ ಮನೆಯವರೆಲ್ಲ ಹಾಳಾಗೋದ್ರು, ಪಕ್ಕದ ಮನೆಯವ್ರಿಗೇನೋ ಕಾಯಿಲೆ ಬಂತು ಅಂದುಕೊಳ್ಳಿ, ಅದು ಅಂಟು ರೋಗ. ಅವ್ರ ಮನೆಗೆ ಬಂದಿರೋದು ನನ್ನ ಮನೆಗೆ ಬರಲಿಕ್ಕೆ ತುಂಬ ಸಮಯ ಏನು ತೆಗೆದುಕೊಳ್ಳೋದಿಲ್ಲ. ಯಾರಿಗೂ ನಾನು ಮಾಟ ಮಂತ್ರ ಮಾಡಿಸೋದು ಪಕ್ಕದ ಮನೆಯವ್ರು ಹಾಳಾಗೋಗಲಿ ಅಥವಾ ಅವರು ಹಾಳಾಗೋಗಲಿ, ಅಥವಾ ಇವ್ರು ಯಾರೋ ಸೋಲ್ಲಿ, ಇವ್ರು ಯಾರೋ ಕುಗ್ಗು ಹೋಗಲಿ, ಇವ್ರ ಮನೆ ಕೆಳಗೆ ಬೀಳಲಿ, ಇವ್ರ ಮನೆ ಹಾಳಾಗಲಿ, ಹೀಗೆ ನಾನು ಯೋಚಿಸೋದಿದೆಯಲ್ಲ, ಹೆಚ್ಚು ಕಡಿಮೆ ನನ್ನ ಕಷ್ಟಕ್ಕೆ ನಾನೇ ಪ್ರಾರ್ಥನೆ ಮಾಡಿಕೊಂಡಂತೆ. ನಾವಂದುಕೊಳ್ತೀವಿ, ಅವ್ರು ಹಾಳಾದರೆ ನಮಗೇನು ಅಂತ. ಇಲ್ಲ, ಪ್ರಪಂಚದಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ಅವ್ರು ಯಾರು ಹಾಳಾಗುವುದು ಅಂದರೆ ಪರೋಕ್ಷವಾಗಿ ಆ ನೋವು ನಿಮಗೂ ತಟ್ಟುತ್ತೆ. ನಾನು ಬಹಳಷ್ಟು ಸಾರಿ ನಮ್ಮ ಆಶ್ರಮಕ್ಕೆ ಕೌನ್ಸಿಲಿಂಗ್ ಬರೋರು, ಅವರು ಯಾರೋ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ನನ್ನ ಹೆಂಡತಿಯನ್ನು ಯಾರೋ ವಶಪಡಿಸಿಕೊಂಡಿದ್ದಾರೆ, ಅಥವಾ ನನ್ನ ಗಂಡನನ್ನು ಯಾರೋ ವಶಪಡಿಸಿಕೊಂಡಿದ್ದಾರೆ, ಅಥವಾ ನನ್ನ ಮಕ್ಕಳಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಈ ಥರದ್ದೇನೋ ಹೇಳಿದಾಗ ನಾನು ಅವ್ರಿಗೆ ಹೇಳೋದು, ನೋಡಿ, ಯಾವುದೋ ಕೆಟ್ಟ ಶಕ್ತಿಗಳನ್ನು ಬಳಸ್ಕೊಂಡು, ಯಾವುದೋ ಕಪ್ಪು ಶಕ್ತಿಗಳನ್ನು ಬಳಸ್ಕೊಂಡು ನಿಮ್ಮ ಜೀವನಕ್ಕೆ ಅವರು ಒಂದಷ್ಟು ದಿನಗಳ ಕಾಲ ಮಾತ್ರ ತೊಂದರೆ ಕೊಡ್ಬೋದು. ಆದರೆ ನೀವು ಅವರು ಹಾಗೆ ಮಾಡಿಸಿದ್ದಾರೆ ಅಂತ ನೀವೇನಾದರೂ ಆ ದಾರಿ ಹಿಡಿಯೋದು, ಅವ್ರಿಗೆ ಮರಳಿ ಏನೋ ಮಾಡಿಸ್ಲಿಕ್ಕೆ ಹೋಗೋದು, ಅಥವಾ ಅವರಿಗೆ ಮಣ್ಣೆರಚೋದು, ಅವ್ರಿಗೆ ಶಾಪ ಹಾಕೋದು, ಅಥವಾ ಅವರಿಗೆ ನೀವು ಧೂಳು ಹಾಕೋದು, ಅವರನ್ನು ಶಪಿಸೋದು, ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಯಾರೂ ನಿಮ್ಮ ವಿರುದ್ಧ ನೇರವಾಗಿ ಹೋರಾಡದೆ ಈ ರೀತಿ ಮಾಟ ಮಂತ್ರ ಅಥವಾ ಇನ್ಯಾವುದೋ ದುಷ್ಟಶಕ್ತಿಗಳ ಸಹಾಯ ತಗೊಂಡು ನಿಮಗೆ ಕೆಡುಕನ್ನು ಮಾಡಬೇಕು ಅಂತ ಹೊರಡ್ತಾ ಇದ್ದಾರಲ್ಲ, ಹಾಗೆ ಹೊರಡುವ ಮೂಲಕ ಅವರ ನಾಶಕ್ಕೆ ಅವರು ಬಲಿಯಾಗಬೇಕಿದೆ, ಅಥವಾ ಅವ್ರಿಗೊಂದು ಅಂತ್ಯ ಬಂದುಬಿಟ್ಟಿದೆ, ಅಥವಾ ಅವ್ರಿಗೇನೋ ಕೆಡುಕು ಬಂದಿದೆ, ಅವ್ರಿಗೆ ಏನೋ ಒಂದು ಕಿಡಿಬೇಕು, ಅದನ್ನು ಅವರೇ ಶುರು ಮಾಡಿಕೊಂಡಿದ್ದಾರೆ. ಹಾಗೆ ನಿಮಗೇನೋ ಮಾಡಿಸೋ ಮೂಲಕ ಅವರು ಸಂಕಷ್ಟಕ್ಕೆ, ಸಾವಿಗೆ, ದುರಂತಕ್ಕೆ ಹತ್ರ ಆಗ್ತಾ ಇದ್ದಾರೆ. ಅವರು ನಿಮಗೇನೋ ಮಾಡಿಸ್ತಾ ಇಲ್ಲ. ಹಾಗಾದರೆ ನಮಗೆ ಅದರಿಂದ ಆಗದಿರೋ ನೋವಿಗೆ ಏನು ನ್ಯಾಯ? ಅಥವಾ ಅವರ ಹಾಗೆ ಮಾಟ ಮಂತ್ರ ಮಾಡಿಸಿ ಏನೋ ನಮಗೆ ಕೆಡುಕು ಮಾಡಿ ಏನೋ ಮಾಡಿದ್ರಲ್ಲ, ಇದರಿಂದ ನಾವು ನೋವು ಅನುಭವಿಸೋದುವಲ್ಲ, ಇದಕ್ಕೇನು ನ್ಯಾಯ? ಅಥವಾ ನಾವು ಯಾವ ತಪ್ಪಿಗೆ ಅದನ್ನು ಅನುಭವಿಸಬೇಕು? ನೋಡಿ, ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾರೋ ಏನೋ ಮಾಡಿಸೋದು, ಯಾರೋ ಬಂದು ಗುದಿಯೋದು, ಯಾರೋ ಬಂದು ಏನೋ ಮಾಡೋದು, ಇವೆಲ್ಲ ನೆಪ ಮಾತ್ರ. ನಮ್ಮ ಪಾಲಿಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ನೋವು ಅನುಭವಿಸಬೇಕಿದೆ, ಅದಕ್ಕೆ ಅವರೆಲ್ಲ ನೆಪ ಅಷ್ಟೇ ಅಲ್ವಾ? ಅವ್ರು ಯಾರೋ ಮಾಡಿಸ್ದೆ ಹೋಗಿದ್ರು, ಎಲ್ಲೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಗಾಡೀಲಿ ಬಂದು ಗುದ್ದಿ ನಿಮ್ಮನ್ನು ಆಸೆ ಇಡಿಸೋನು. ಹೇಗೋ ನಿಮ್ಮ ಪಾಲಿಗೆ ಬರಲೇಬೇಕಾದ ಸಂಕಷ್ಟಗಳಿಗೆ ನಾನಾ ಕಾರಣಗಳು ಅಲ್ವಾ? ಆಯ್ತಪ್ಪ, ಯಾರೋ ಏನೋ ಮಾಡಿಸಿದ್ರು ಅಂತ ಇವತ್ತು ನೀವು ದುಃಖದಲ್ಲಿದ್ದೀರಾ ಅನ್ನೋದಾದರೆ, ಈ ಮುಂಚೆ ನಿಮ್ಗೆ ಯಾರೂ ಏನೂ ಮಾಡಿಸಿರಲಿಲ್ಲ, ಆದರೂ ನೀವು ಕಷ್ಟಗಳನ್ನು ನೋಡಿದ್ರಿ ಅಲ್ವಾ? ಯಾರೋ ಏನೋ ಮಾಡಿಸಿದ್ರಿಂದ ಮಾತ್ರ ನಮಗೆ ಕಷ್ಟ ಬರಬೇಕು ಅಂತ ಏನಿಲ್ಲ. ಯಾರೋ ಏನೋ ಮಾಡಿಸೋದು, ಯಾರೋ ಬಂದು ಗುದಿಯೋದು, ಯಾರೋ ಬಂದು ನಿಮಗೆ ತೊಂದರೆ ಕೊಡೋದು ಎಲ್ಲ ನೆಪ ಮಾತ್ರ. ಇವೆಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಪೂರ್ವಜನ್ಮದಲ್ಲೋ ಅಥವಾ ನಮ್ಮ ಪೂರ್ವದ ಯಾವುದೋ ದಿನಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ನಡೆದಿರುತ್ತೆ, ನಾವು ಮರೆತಿರ್ತೀವಿ ಅಷ್ಟೇ. ಅದಕ್ಕೇನು ಹೇಳ್ತಾರೆ, ನಿಮಗೆ ಯಾರೋ ಕೆಡುಕು ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಕೆಡುಕು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆಯವರಿಗೆ ನೋವಾಗುವುದು ಯಾವಾಗಲೂ ಭಗವಂತ ಆ ನೋವನ್ನು ನಂದು ಅಂದ್ಕೊಳ್ತಾನಂತೆ. ನೀವು ನಂಬಿ, ನಮ್ಮ ಸನಾತನ ಧರ್ಮ ಎಷ್ಟು ಸ್ಪಷ್ಟವಾಗಿ ಇದನ್ನು ಹೇಳುತ್ತೆ ಅಂದರೆ, ಪಾಂಡವರಿಗಾದ ಅನ್ಯಾಯ ಕೃಷ್ಣ ಅಂದುಕೊಳ್ತಾನೆ, ಅದು ನನಗಾದ ಅನ್ಯಾಯ, ಧರ್ಮಕ್ಕಾದ ಅನ್ಯಾಯ. ಈ ಪ್ರಪಂಚದಲ್ಲಿ ಒಬ್ಬ ಧರ್ಮವಂತನಿಗೆ, ಒಬ್ಬ ಒಳ್ಳೆಯ ಸಂಸ್ಕಾರವಂತ ಮನುಷ್ಯನಿಗೆ, ಸಾಧು ಮನುಷ್ಯನಿಗೆ ಆದ ಒಂದು ನೋವು, ಒಂದು ಅವಮಾನ ಅಥವಾ ಒಂದು ಯಾತನೆ
ಒಂದು ದೌರ್ಜನ್ಯ, ಅದು ಭಗವಂತನೇ ಆ ನೋವಿಗೆ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಮುಂದಾಗುತ್ತಾನೆ. ಅಂದರೆ ಪ್ರತೀಕಾರ ತೀರಿಸ್ಕೊಳ್ಳುವಷ್ಟು ಭಗವಂತ ಚಿಕ್ಕ ಬುದ್ಧಿಯವನಲ್ಲ. ಇದರ ಅರ್ಥ ಏನಂದರೆ, ನಾವು ಒಳ್ಳೆಯವರಿಗೆ ನೋವು ಕೊಟ್ಟರೆ ಭಗವಂತನಿಗೆ ನೋವು ಕೊಟ್ಟಂತೆ. ಹಾಗಂತ ಬೇರೆಯವ್ರಿಗೆ ನೋವು ಕೊಡ್ಬೋದಾ? ಇಲ್ಲ, ಯಾರಿಗೂ ನೋವು ಕೊಡಬೇಡಿ. ಅವ್ರು ಒಳ್ಳೆಯವರ ಕೆಟ್ಟವರ ನಮಗದು ಬೇಡ. ಆದರೆ ನೋವು ಕೊಡದೆ, ಮೋಸ ಮಾಡದೆ, ಅವರಿಗೆ ಇನ್ನೇನೋ ಕೆಡುಕನ್ನು ಮಾಡದೆ ನಮ್ಮನ್ನು ನಾವು ಹುಟ್ಟಿಸ್ಕೊಳ್ಳೋದನ್ನು ಕಲಿಬೇಕು. ಇನ್ನೊಬ್ಬರು ಅನ್ನ ಕಿತ್ಕೊಂಡೇ ನಾವು ಊಟ ಮಾಡಬೇಕು ಅಂತೇನಿಲ್ಲ. ಅವರ ಅನ್ನ ಅವರ ಪಾಲಿನದ್ದು, ನನ್ನ ಅನ್ನ ನನ್ನ ಪಾಲಿನದ್ದು. ಇವತ್ತು ಯುವಜನತೆ ಈ ಅಸೂಹೆ, ಅವನು ಬೆಳೆದ ನಾನಿಲ್ಲೇ ಇದ್ದೀನಿ, ಅವನು ಮುಂದೆ ಹೋದ ನಾನಿಲ್ಲೇ ಇದ್ದೀನಿ, ಅವನಿಗೆ ಹೆಚ್ಚು ಲೈಕ್ಸ್ಗಳು ನನಗೆ ಬರ್ತಿಲ್ಲ, ಅಥವಾ ಅವನಿಗೆ ಎಲ್ಲರೂ ಹೊಗಳುತ್ತಾ ಇದ್ದಾರೆ ನನ್ನನ್ನು ಹೊಗಳುತ್ತಾ ಇಲ್ಲ, ಹೀಗೆ ಅವರಿವರಿಗೆ ಹೋಲಿಸಿಕೊಂಡು ಯುವಶಕ್ತಿ ತನ್ನ ಶಕ್ತಿಯನ್ನು, ಯುವಜನತೆ ತಮ್ಮ ಶಕ್ತಿಯನ್ನು ಯಾವ ಶ್ರೇಷ್ಠ ಉದ್ದೇಶಗಳ ಈಡೇರಿಕೆಗೆ ಬಳಸಬೇಕಿತ್ತೋ ಆ ಯುವಜನತೆ ಬರೀ ಅವರಿವ್ರಿಗೆ ಹೋಲಿಕೆ ಮಾಡಿಕೊಂಡು, ಹೌದು ನಿಮಗೆ ಕಡಿಮೆ ಸಿಕ್ಕಿರ್ಬೋದು, ಇನ್ಯಾರಿಗೂ ಜಾಸ್ತಿ ಸಿಕ್ಕಿರ್ಬೋದು, ಅಂದರೆ ಅವರ ಪಾಲಿಗೆ ಬಂದಿರುವ ಭಾಗ್ಯಗಳ ಪ್ರಮಾಣವನ್ನು ಅಳತೆ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಲ್ಲ ನಮ್ಮ ಜೀವನ ಸಿಕ್ಕಿರೋದು. ದಯವಿಟ್ಟು ಹೇಳ್ತೀನಿ, ಯಾರೂ ಕೂಡ ಇನ್ನೊಬ್ಬರಿಗೆ ಅವರು ನಿಮಗೇನೇ ಕೆಟ್ಟದ್ದು ಮಾತಾಡಲಿ ಬೇಡ. ಇದು ನಾನು ತುಂಬ ಎಲ್ಲವನ್ನ ಒಂದಷ್ಟು ಅವಲೋಕನ ಮಾಡಿ ನನ್ನ ಜ್ಞಾನದಲ್ಲಿ, ನನ್ನ ಅನುಭವದಲ್ಲಿ, ನನಗೆ ಭಗವಂತ ಕೊಟ್ಟಿರುವ ಜ್ಞಾನದ ಮಿತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಥವಾ ಆ ಶಕ್ತಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರೂ ಸೇಡು ತೀರಿಸ್ಕೊಳ್ಳೋಕೆ ಹೋಗದೆ ಇದ್ದರೂ, ನೀವು ಒಳ್ಳೆ ರೀತಿಯಲ್ಲಿ ಇದ್ದು ನಿಮಗೆ ಯಾರು ತೊಂದರೆ ಕೊಡ್ತಾರೆ, ನಿಮಗೇನು ನೋವಾಗುತ್ತೆ, ಅದೆಲ್ಲದಕ್ಕೂ ಅವರು ಪ್ರತಿಫಲವನ್ನು ಉಣ್ಲೇಬೇಕು ಅಲ್ವಾ? ಭರವಸೆ ಇಟ್ಕೊಳ್ಳಿ, ಯಾರ ಕುರಿತು ತಪ್ಪು ಮಾತುಗಳನ್ನು ಆಡಬೇಡಿ. ಯಾರೋ ಬಂದು ನಿಮ್ಗೆ ಹೇಳ್ತಾರೆ, ಅವನು ಹಾಳಾಗೋದ ಕಣೋ, ಮೆರಿತಾ ಇದ್ದ, ಹಾಳಾಗೋದ, ಹಂಗೆ ಆಗಬೇಕು ಅಂತ ನಿಮ್ಮ ಹತ್ರ ಯಾರೋ ಬಂದು ಹೇಳಿದ್ರು. ಹೌದು, ಅವನೇನೋ ತಪ್ಪು ಮಾಡಿದ್ದ, ಅಥವಾ ಅವನೇನೋ ಮೆರಿತಾ ಇದ್ದ, ಅಥವಾ ಅವನೇನೋ ತುಂಬ ಅಟ್ಟಹಾಸವಾಗಿ ಬದುಕ್ತಾ ಇದ್ದ, ಒಂದು ರೀತಿ ನೀತಿ ಇಲ್ಲದೆ ದುರಹಂಕಾರದಲ್ಲಿ ಬದುಕ್ತಾ ಇದ್ದ, ಈಗ ಕೆಳಗೆ ಬಿದ್ದಿದ್ದಾನೆ. ಅದ್ರ ಬಗ್ಗೆನೂ ತಪ್ಪಾಗಿ ಮಾತಾಡಬೇಡಿ. ಬಿದ್ದಿದ್ದಾನೆ, ಹೌದು, ಅವನಿಗೇನು ಸಿಗಬೇಕು ಅದು ಸಿಕ್ಕಿದೆ. ಆದರೆ ಅವನು ಬಿದ್ದಿರೋದನ್ನು ನೀವು ನಿಮ್ಮ ಬಾಯಿ ಮೂಲಕ ಉಚ್ಚಾರ ಮಾಡೋದಿದೆಯಲ್ಲ, ಅಯ್ಯೋ ಪಾಪ, ಏನೋ ಅವತ್ತು ಹಂಗಾಯಿತು, ಏನೋ ಭಗವಂತ ಬುದ್ಧಿ ಕೊಡಲಿ, ಅವನಿಗೆ ಒಳ್ಳೆ ಜೀವನ ಸಿಗಲಿ ಅನ್ಬೇಕು. ನೀವು ಅಂದ ಮಾತ್ರಕ್ಕೆ ಅವನಿಗೆ ಸಿಗುತ್ತಾ ಗೊತ್ತಿಲ್ಲ. ಆದರೆ ಬಿದ್ದಿರುವವರನ್ನು ನೋಡಿ, ಸೋತಿರೋರನ್ನು ನೋಡಿ, ಹಂಗೆ ಆಗಬೇಕು ಬಾ, ಹಾಳಾಗೋಗ್ಲಿ ಬಾ, ಬಿದ್ದಿದ್ದಾನೆ ನಾನು ಒಂದು ಕಲ್ಲು ಎಸ್ದು ಬಿಡೋಣ, ಬೇಡ. ಯಾವಾಗಲೂ ಕೆಳಗೆ ಬಿದ್ದಿರುವವರ ಕುರಿತು ಒಂದು ಕರುಣೆ ಇರಬೇಕು. ಅವನಿಗೇನು ಶಿಕ್ಷೆ ಆಗಬೇಕು ಭಗವಂತ ಕೊಟ್ಟಿದ್ದಾನೆ, ನಾವ್ಯಾಕೆ ಅದನ್ನು ಮಾತಾಡಬೇಕು? ಯಾರೋ ಬಂದು ಹೊಟ್ಟೆ ಕಿಚ್ಚಿನ ಮನುಷ್ಯರು ನಿಮ್ಮ ಹತ್ರ ಬರ್ತಾರೆ, ಅವನು ಬಿದ್ದಿದ್ದಾನೆ ಬಾ ನಾವು ಒಂದು ಕಲ್ಲು ಹಾಕೋಣ ಅಂತ ನಿಮ್ಮನ್ನು ಕರೆದ್ರೂ ಕೂಡ ಬೇಡಪ್ಪ, ಯಾಕೆ ಬೇಕು? ಅವನ ಪಾಲಿಂದ ಅವನು ಅನುಭವಿಸ್ಕೊಳ್ತಾನೆ. ಬಿದ್ದಿರುವವನಿಗೆ ದೇವರು ಶಿಕ್ಷೆ ಯಾಕೆ ಕೊಟ್ಟ? ಅವನ ಕೆಟ್ಟ ಬುದ್ಧಿ ಕೊಟ್ಟ. ನಾನು ಬಿದ್ದಿರುವವನ ಮೇಲೆ ನಂದು ಒಂದು ಕಲ್ಲಿರಲಿ ಅಂತ ನಾನು ಅವನನ್ನು ತುಳಿಯೋಕೆ ಹೋದರೆ ಅದು ನನ್ನ ಕೆಟ್ಟ ಬುದ್ಧಿ, ಅದಕ್ಕೆ ನನಗೂ ಶಿಕ್ಷೆ ಕೊಡ್ತಾನೆ. ಅಂದರೆ ಕೆಟ್ಟ ಬುದ್ಧಿ ಇಟ್ಕೊಂಡಿರೋ ಒಬ್ಬ ಮನುಷ್ಯ ಬಿದ್ದು ಒದ್ದಾಡ್ತಾವನೆ, ಶಿಕ್ಷೆ ಅನುಭವಿಸ್ತಾವನೆ. ಆ ಶಿಕ್ಷೆ ಅನುಭವಿಸ್ತಿರೋವನ ಕುರಿತು ನೀವು ಹೆಚ್ಚು ಅಪಪ್ರಚಾರ ಮಾಡೋದು, ನೀವು ಒಂದು ಆಳಿಗೊಂದು ಕಲ್ಲು ಹಾಕೋದು, ಬೈತಾ ಕೂತ್ಕೊಳ್ಳೋದು, ಅಥವಾ ಅವನ ಬಗ್ಗೆ ಇಲ್ಲ ಸಲ್ಲದ್ದು ಮಾತಾಡೋದು, ಅಥವಾ ಅವನು ಹಾಳಾಗಿದ್ದೇ ಬಿಡು ಒಳ್ಳೇದಾಯಿತು ಅಂದ್ಕೊಂಡು ನೀವು ಸಮಾಧಾನ ಪಟ್ಕೊಳ್ಳೋದು, ಅದು ನಮ್ಮ ಕೆಟ್ಟತನ ಆಯ್ತಲ್ವೇ? ಇದಕ್ಕೂ ಏನೋ ಶಿಕ್ಷೆ ಇರಬೇಕಲ್ಲ? ಇದೆ, ಎಲ್ಲದಕ್ಕೂ ಶಿಕ್ಷೆ ಇದೆ, ಎಲ್ಲದಕ್ಕೂ ಫಲ ಇದೆ. ಹಾಗಾಗಿ ದೊಡ್ಡವರು ಹೇಳ್ತಾರೆ, ಬೇಡ, ಯಾರ ಬಗ್ಗೆನೂ ಮಾತಾಡಬೇಡಿ, ಬಿದ್ದಿರೋವ್ರ ಬಗ್ಗೆ ಅಂತೂ ಮಾತಾಡಲಿಕ್ಕೆ ಹೋಗಬೇಡಿ. ಹಂಗೂ ಮಾತಾಡಬೇಕಾ? ಅಯ್ಯೋ ಏನೋ ಕೆಟ್ಟಗಳಿಗೆ ಆಗಿತ್ತಂತೆ, ಬಿಡಪ್ಪ ಒಳ್ಳೇದಾಗಲಿ, ನಮ್ಗೆ ಯಾಕೆ ಅವ್ರ ಮಾತು? ಈಗ ನೀವೆಲ್ಲ ಹಳ್ಳಿ ಕಡೆ ಕೇಳಿರ್ತೀರಿ, ಅಯ್ಯೋ ಬಿಡಪ್ಪ ನಮಗೆ ಯಾಕೆ, ಮಾಡಿದವ್ರು ಪಾಪ ಆಡ್ದವ್ರ ಬಾಯಿಗೆ ಏನೋ ಮಾಡ್ಕೊಳ್ಳಿ ಬಿಡು, ಹಿಂಗಾದ್ರೂ ಸುಮ್ಮನೆ ಬಿಡ್ಬೇಕು. ನಾವು ಒಂದೋ ಮಾತಾಡೋದಾದರೆ ಒಳ್ಳೇದು ಮಾತಾಡಬೇಕು. ಅಯ್ಯೋ ಏನೋ ಪಾಪ ಕಷ್ಟ ಇದೆ, ಏನೋ ಹಣೆ ಬರ ಕೆಟ್ಟಿದೆ, ಅಥವಾ ಅವ್ರು ಹಿಂದೆ ಮೆರೆದ್ರು ಇವತ್ತಂಗೆ ಆಗಿದೆ,
ಭಗವಂತ ಇನ್ನಾದರೂ ಬುದ್ಧಿ ಕೊಟ್ಟು ಅವರನ್ನು ಮೇಲೆತ್ತಲಿ, ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಳ್ಬೇಕು. ಒಬ್ಬ ಫೇಲ್ ಆಗಿರೋ ವಿದ್ಯಾರ್ಥಿ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಕೆಲಸ ಸಿಗದೆ ಓಡಾಡ್ತಿರೋ ಒಬ್ಬ ಹುಡುಗನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅಥವಾ ಸೋತಿರುವ ವ್ಯಕ್ತಿಯ ಬಗ್ಗೆ ಅಪಹಾಸ್ಯ ಮಾಡೋದು, ಇದು ಯಾವುದೂ ಆಗಬಾರ್ದು ಅಲ್ವಾ. ನಾವೆಲ್ಲರೂ ಮನುಷ್ಯರಾಗಿದ್ದೀವಲ್ವಾ. ದೈವತ್ವಕ್ಕೆ ಹೋಗಬೇಕಂದ್ರೆ, ನಾವು ದೇವರಾಗಬೇಕು ಅಂದರೆ ನಾವೇನು ಮಾಡಬೇಕು? ನಾವು ನಮ್ಮಂತೆ ಇರುವ ಮನುಷ್ಯರ ಕುರಿತು ಅಥವಾ ನಮ್ಮ ಜೊತೆ ಇರುವ ಎಲ್ಲ ಜೀವರಾಶಿಗಳು ಅಂದರೆ ಮೂಕ ಪ್ರಾಣಿಗಳ ಕುರಿತು, ಮನುಷ್ಯರ ಕುರಿತು ಹೆಚ್ಚು ಕರುಣೆ ಹೊಂದಬೇಕು. ನೋಡಿ, ಲೋಪದೋಷಗಳಿಲ್ಲದ ಮನುಷ್ಯನೇ ಇಲ್ಲ. ಯಾರೊಬ್ಬ ಕುಡಿತಾನೆ, ಯಾರೊಬ್ಬ ಸಿಗರೇಟ್ ಸೇರ್ತಾನೆ, ಯಾರಿಗೋ ಹೆಣ್ಣಿನ ಚಟ, ಇನ್ಯಾರ್ದೋ ಕಾಮದ್ದೋ ಪ್ರೇಮದ್ದೋ ಏನೇನೋ ಮನುಷ್ಯನಿಗೆ ಚಟಗಳಿದ್ದಾವೆ ಅಲ್ವಾ. ಮನುಷ್ಯ ಅಂದರೆ ಅದು ಸಹಜ, ಏನೋ ಬುದ್ಧಿ ಬಂದುಬಿಡುತ್ತೆ. ಸಹವಾಸದಿಂದಲೋ ಅಥವಾ ಹುಟ್ಟು ಸಂಸ್ಕಾರದಿಂದಲೋ ಗರ್ಭದಿಂದಲೋ ಏನೋ ಕೆಲವು ಕೆಟ್ಟ ಸಂಸ್ಕಾರಗಳು, ಕೆಟ್ಟ ಬುದ್ಧಿಗಳು ಬಂದುಬಿಡ್ತವೆ. ಒಂದೋ ಅಂಥವ್ರು ಕಂಡಾಗ ತಿದ್ದೋ ಪ್ರಯತ್ನ ಮಾಡಿ, ಇಲ್ವಾ ಆಗಲಿಲ್ವಾ ಅವರಿಂದ ದೂರ ಬನ್ನಿ. ಅವ್ರ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಯಾವುದೋ ಚಟ ಇಟ್ಕೊಂಡಿರೋ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಡ್ತೀವ, ಅವನು ನಾಳೆ ದಿನ ಬುದ್ಧಿ ಕಲಿತು ಚಟ ಬಿಡ್ತಾನೆ. ಆದರೆ ಅವನ ಬಗ್ಗೆ ನಾವಿಲ್ಲ ಸಲ್ಲದ್ದು ಹೇಳ್ಕೊಂಡು ಬಂದಿದ್ವಲ್ಲ, ಅದರಿಂದ ಆದ ಕೆಟ್ಟ ಪರಿಣಾಮ ಇದೆಯಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅವನ ಚಟ ಏನೋ ಬಿಟ್ಟ, ಆದರೆ ಅವನ ಬಗ್ಗೆ ನಾವು ಕೆಟ್ಟದಾಗ ಹೇಳ್ಕೊಂಡು ಬಂದಿದ್ವಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ನಾವೇ ಅಂದ್ಕೊಳ್ಳಿ, ನಮಗೇನೋ ಒಂದು ಕೆಟ್ಟ ಚಟ ಇದೆ ಅಂದ್ಕೊಳ್ಳಿ, ನಮ್ಮ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳ್ಕೊಂಡು ಬಂದುಬಿಟ್ರು, ನಾವು ಏನೋ ಬುದ್ಧಿ ಬಂದು ಚಟಗಳನ್ನು ಬಿಟ್ಟುಬಿಟ್ಟು ಒಳ್ಳೆಯವರಾಗ್ಬಿಟ್ಟು. ಆದರೆ ನಮ್ಮ ಬಗ್ಗೆ ಯಾರ್ಯಾರೋ ಕೆಟ್ಟದ್ದು ಹೇಳ್ಕೊಂಡು ಬಂದಿದ್ರಲ್ಲ, ಅವ್ರ ಅಭಿಪ್ರಾಯಗಳನ್ನು ನಾವು ಬದಲಾಯಿಸೋಕೆ ಆಗಲಿಲ್ಲ, ಜೀವನ ಪೂರ್ತಿ ಅದು ಹಾಗೆ ಉಳ್ಕೊಂಡು ಬಿಟ್ಟು. ಅದಕ್ಕೆ ಹೇಳ್ತೀನಿ, ಚಟವಿರುವ ಮನುಷ್ಯ ಕೂಡ ಬದಲಾಗಬಹುದು. ಇನ್ನಾಗೋದೇ ಇಲ್ಲಪ್ಪ, ಇವನ ಕತೆ ಮುಗೀತು ಅನ್ನುವ ಒಬ್ಬ ವ್ಯಕ್ತಿ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಬೋದು. ಆದರೆ ಒಬ್ಬ ಮನುಷ್ಯನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಗಳ ಬಗ್ಗೆ ನಾವು ಅಪಪ್ರಚಾರ ಮಾಡಿದಾಗ ಅದರಿಂದಾಗೋ ದುಷ್ಪರಿಣಾಮ ಇದೆಯಲ್ಲ, ಅದು ಬದಲಾಗಲ್ಲ, ಅದು ಮತ್ತೆ ಸರಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವರವರೇ ತಪ್ಪು ಮಾಡಿಕೊಂಡು ಅವರವರೇ ಕೆಟ್ಟ ಹೆಸರು ತಂದುಕೊಂಡಿದ್ದಕ್ಕೆ ನಾವೇನೂ ಮಾಡಲಿಕ್ಕಾಗಲ್ಲ. ಆದರೆ ನಾವು ಅವ್ರಿಗೆ ಕೆಟ್ಟ ಹೆಸರು ತರಬಾರ್ದು. ಅವರವರು ತಂದುಕೊಂಡ್ರೆ ಅದು ಅವರವ್ರ ಹಣೆ ಬರ. ನಾವು ಅವ್ರಿಗೆ ತಂದ್ವಿ ಅನ್ನೋ ಪಶ್ಚಾತ್ತಾಪ ನಮಗೆ ಕಾಡಬಾರ್ದು ಅಲ್ವಾ. ಇದನ್ನು ನಾವು ಪಾಲಿಸಿದ್ರೆ ಜೀವನ ನೆಮ್ಮದಿಯಾಗಿರುತ್ತೆ. ನಾನಂತೂ ಅಷ್ಟೇ, ಮೊದಲಿಂದಲೂ ನನಗಿದೊಂದು ಒಳ್ಳೆ ಸದ್ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ನನ್ನ ಬಗ್ಗೆ ಯಾರು ಏನು ಮಾತಾಡ್ಕೊಳ್ತಾರೋ ಕೇಳಿಸ್ಕೊಳ್ತೀನಿ, ಅಥವಾ ಕೇಳಿಸ್ಕೊಳ್ಬೇಕು ಅನ್ನೋ ಚಟ ನನಗೆ ಖಂಡಿತ ಇಲ್ಲ. ಹಂಗೂ ನನ್ನ ಕಿವಿಗೆ ಬಿದ್ವಾ, ಅದು ಒಳಿತೋ ಕೆಡುಕೋ ತಗೊಳ್ತೀನಿ. ಮನಸ್ಸಲ್ಲೇ ಕೆಲವೊಮ್ಮೆ ದುಃಖ ಪಡ್ತೀನಿ, ಏನಪ್ಪ ಹೆಂಗಂದ್ಬಿಟ್ರಲ್ಲ. ಏನೋ ಒಂದು ಒಳ್ಳೇದು ಕಂಡಾಗ, ಒಳ್ಳೆ ಅಭಿಪ್ರಾಯ ಕಂಡಾಗ ಸಾರ್ಥಕ ಆಯ್ತಪ್ಪ ಅಂತ ಅಂದುಕೊಳ್ತೀನಿ. ಈಗ ನಾನೇನು ದೇವರಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ. ನನಗೂ ದುಃಖ ಆಗುತ್ತೆ. ಯಾರೋ ಕೆಟ್ಟದಾಗ ಕಮೆಂಟ್ ಮಾಡಿದಾಗ, ನಮ್ಮ ಉದ್ದೇಶ ಗೊತ್ತಿಲ್ಲದೆ ಅಥವಾ ನಮ್ಮ ಕೆಲಸಗಳು ಗೊತ್ತಿಲ್ಲದೆ ಅವ್ರ ಬುದ್ಧಿ ಮಟ್ಟಕ್ಕೆ ಯೋಚನೆ ಮಾಡಿ ಒಂದು ಕೆಟ್ಟ ಕಮೆಂಟ್ ಹಾಕಿದಾಗ ನೋವಾಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಆದರೆ ಆ ನೋವಿಗೆ ಅಂಟುಕೊಂಡು ನನ್ನ ದೊಡ್ಡ ಗುರಿ ಉದ್ದೇಶಗಳನ್ನು ನೀರು ಪಾಲು ಮಾಡುವಷ್ಟು ದಡ್ಡ ಅಲ್ಲ. ನನಗೆ ಗೊತ್ತಿದೆ, ಒಳ್ಳೆಯದೇನೋ ಮಾಡಲಿಕ್ಕೆ ಹೋದಾಗ ಅಥವಾ ಒಳ್ಳೆಯದೇನೋ ಹೇಳಲಿಕ್ಕೆ ಹೋದಾಗ ಅಥವಾ ನೀವು ಸತ್ಯವಂತರಂತೆ ಬದುಕೋಕೆ ಶುರು ಮಾಡಿದಾಗ ನಿಜವಾಗಿಯೂ ನಿಮಗೆ ಬೀಳೋ ಕಲ್ಲೇಟುಗಳಿದ್ದಾವಲ್ಲ, ನೀವು ಕೆಟ್ಟವರಾಗಿದ್ದಾಗಲೂ ನೀವು ಅಷ್ಟು ಕಷ್ಟ ಅನುಭವಿಸಿರಲ್ಲ. ಒಳ್ಳೆತನ ಅಂತ ಹೊರಟಾಗ ತುಂಬ ಕಷ್ಟಗಳು, ಅದು ಹಂಗೆ ಇರೋದು. ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ ಭಗವಂತ. ನೀವೇನೋ ಒಳ್ಳೇದು ಮಾಡ್ಲಿಕ್ಕೆ ಹೊರಟ್ರಿ, ನಿಮ್ಮ ಖರ್ಚು ಮಾಡಿ, ನಿಮ್ಮ ದುಡ್ಡು ಖರ್ಚು ಮಾಡಿ ನೀವೇನೋ ಬಡಬಗ್ಗರಿಗೆ ಉಪಕಾರ ಮಾಡ್ಲಿಕ್ಕೆ ಹೊರಟ್ರಿ. ಆದರೆ ಸಮಾಜದಲ್ಲಿ ಯಾರೋ ಒಬ್ಬ ಹೇಳ್ತಾನೆ, ಅವನು ಟ್ರಸ್ಟ್ ಮಾಡಿದ್ದಾನೆ, ಅವನಿಗೆ ಕೋಟಿ ಕೋಟಿ ಹಣ ಬರುತ್ತೆ, ಅಥವಾ ಯಾರ್ಯಾರ ಹತ್ರನೋ ದುಡ್ಡು ಕಿತ್ಕೊಂಡು ಯಾರ್ಯಾರ್ದೋ ಮೋಸ ಮಾಡಿ ಆಸ್ತಿ ಹೊಡ್ಕೊಂಡು ಲಪಟಾಯಿಸಿ ದುಡ್ಡು ಮಾಡಿದ್ದಾನೆ, ಅದರಲ್ಲಿ ಏನೋ ಒಂಚೂರು ಕೊಡ್ತಾವನೆ ಅಂತ ಹೇಳಿಬಿಡ್ತಾರೆ. ಆದರೆ ನೀವು ನಿಜವಾಗಿಯೂ ನಿಮ್ಮ ಸ್ವಂತ ಖರ್ಚಿನಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿರ್ತೀರಿ. ನಿಮ್ಗೆ ಹೆಂಗೆ ಅನಿಸ್ಬಿಡ್ಬೇಕು ಅಂದರೆ, ಅಯ್ಯೋ
ಇದೇನಪ್ಪ, ಯಾರ ಹತ್ರನೂ ₹1 ಕೇಳದೆ ನಾನು ಏನೋ ಒಳ್ಳೇದು ಮಾಡ್ಲಿಕ್ಕೆ ಹೊರಟರು ಕೂಡ ನಮಗೆ ಹಿಂಗೆ ಅಂದ್ಬಿಟ್ರಲ್ಲ. ಅವಾಗ ಆ ಒಳ್ಳೆ ಕೆಲಸದಿಂದಲೇ ದೂರ ಹೋಗ್ಬಿಡೋಣ, ಯಾಕೆ ಬೇಕು ನಮಗೆ ಹಿಂಗೆಲ್ಲ ಅಂತ ಅನಿಸ್ಬಿಡುತ್ತೆ. ಬೇಡ, ಒಳ್ಳೆ ಕೆಲಸ ಬಿಡಬೇಡಿ. ಈ ಜನರ ವರ್ತನೆಗಳಿದ್ದಾವಲ್ಲ, ನೆಗೆಟಿವ್ ಕಮೆಂಟ್ಸ್ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅಥವಾ ನೀವೇನು ಮಾಡ್ತಿದ್ದೀರಿ, ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇದು ಯಾವುದರ ಆಳ ಅಗಲ ಅರಿವು ಇಲ್ಲದವರು ಏನೋ ಕೆಟ್ಟದಾಗ ಮಾತಾಡಿದಾಗ ನೀವು ಅಂದುಕೊಳ್ಬೇಕು, ಭಗವಂತ ನನಗೆ ಒಡ್ಡುತ್ತಿರುವ ಪರೀಕ್ಷೆಗಳಿವು ಅಲ್ವಾ. ನಿಂದಕರನ್ನ ದೇವರೇ ಕಳಿಸಿದ್ದಾನೆ. ನಿಂದಿಸು, ನಿಂದಿಸು, ಎಷ್ಟು ಬೇಕಾದರೂ ನಿಂದಿಸು. ನಾನು ನನ್ನ ಒಳ್ಳೆಯ ಉದ್ದೇಶಗಳನ್ನು, ಒಳ್ಳೆಯ ಕೆಲಸಗಳನ್ನು ನಾನು ನಿಲ್ಲಿಸಲ್ಲ. ನನಗೆ ಗೊತ್ತಿದೆ, ಪ್ರತಿ ನಿಂದಕರ ಮಾತುಗಳು, ಪ್ರತಿ ಕೆಟ್ಟ ಕಮೆಂಟ್ಗಳು ನನಗೆ ಭಗವಂತ ಒಡ್ಡುತ್ತಿರುವ ಶಿಕ್ಷೆ ಅನ್ನೋದು ನನಗೆ ನೆನಪಿದೆ. ನಾನು ಯಾರನ್ನೂ ಇವರು ಕೆಟ್ಟವರು ಅನ್ನೋ ಲಿಸ್ಟಲ್ಲಿ ಇಡೋಕೆ ಹೋಗಲ್ಲ. ಯಾಕಂದರೆ ಇವರೆಲ್ಲ ನೆಪ ಅಂತ ನನಗೆ ಗೊತ್ತಿದೆ. ಅಷ್ಟು ಮಾತ್ರ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಯಾರೋ ಈ ರೀತಿ ನೆಗೆಟಿವ್ ಕಮೆಂಟ್ ಹಾಕಿದಾಗ, ಇವನು ಅವ್ರ ದುಡ್ಡು ತಿಂದುಬಿಟ್ಟ, ಅಥವಾ ಇವನು ಕೆಟ್ಟವನು, ಇವನು ಆ ಹೆಣ್ಣಿಗೆ ಮೋಸ ಮಾಡ್ದ, ಅಥವಾ ಇಂಥವ್ರಿಗೆ ಯಾರಿಗೂ ನಂಬಿಕೆ ಮಾಡಿ ದ್ರೋಹ ಮಾಡ್ದ, ಇಂಥದ್ದೇನೋ ಒಂದು ಮಾತು ಬಂದಾಗ, ಹೌದಾ ನಾನು ಹಾಗೆ ಮಾಡಿದ್ದೀನಾ ಅಂತ ನನ್ನನ್ನು ನಾನು ಅವಲೋಕನ ಮಾಡಿಕೊಳ್ತೀನಿ. ಇಲ್ಲ ಅಂತ ನನ್ನ ಆತ್ಮಸಾಕ್ಷಿಗೆ ಗೊತ್ತಾಯ್ತಾ, ಬಿಡ್ತೀನಿ. ಹೀಗೆ ಬದುಕಬೇಕು. ಹೀಗೆ ಬದುಕಿದ್ರೆ ಬದುಕು ಚಂದ. ಹಾಗಾಗಿ ತುಂಬ ಸಾರಿ ನೀವೇನೋ ಒಳ್ಳೇದು ಮಾಡ್ಲಿಕ್ಕೆ ಹೋಗಿರ್ತೀರಿ ಅಲ್ವಾ. ಈಗ ಯಾರನ್ನೋ ಅರ್ಶಿನ ಕುಂಕುಮಕ್ಕೆ ಕರೆದು ಒಂದೊಳ್ಳೆ ಸೀರೆ ಅಥವಾ ಒಂದೊಳ್ಳೆ ಜಾಕೆಟಿನ ಪೀಸು ಏನೋ ಕೊಟ್ಟಿರ್ತೀರಿ. ಹೊರಗಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಯ್ಯೋ ಕರೆದಿದ್ಲು, ಅದೇನೋ ಒಂದು ₹100 ಒಂದು ಜಾಕೆಟಿನ ಪೀಸು, ಒಂದು 100, 300, ₹200 ಒಂದು ಸೀರೆ ತಂದು ಕೊಟ್ಟಿದ್ಲು ಕಣೆ, ಅದರಲ್ಲೇನು ಬರ್ರೆ. ನೀವು ಸೀರೆಯ ಬೆಲೆ ಅಥವಾ ಜಾಕೆಟ್ ಪೀಸಿನ ಬೆಲೆ ಅಥವಾ ಇದಕ್ಕೂ ಮೀರಿ ಅವರನ್ನು ಕರೆದು ಕಳಿಸಬೇಕು ಅನ್ನೋ ಸದುದ್ದೇಶ ನಿಮ್ಮಲ್ಲಿತ್ತು. ಆದರೆ ಆ ಉದ್ದೇಶ ಅವರಿಗೆ ಬೇಕಾಗಿಲ್ಲ. ಅವರು ನಿಮ್ಮೊಳಗಡೆ ಏನೋ ಒಂದು ಕೊಂಗು ಕಂಡುಹಿಡಿಬೇಕಿತ್ತು. ಅವರು ಹಿಡಿತಾರೆ, ಅವ್ರ ಬುದ್ಧಿ ಅದು ಅವ್ರ ತಪ್ಪಲ್ಲ. ದೇವರು ನಿಮ್ಮ ಒಳ್ಳೆಯತನಕ್ಕೆ ಒಂದು ಪರೀಕ್ಷೆ ಇಟ್ಟಿದ್ದಾನೆ. ಯಾರನ್ನು ಕರೆದು ಮನೆಗೆ ಸತ್ಕಾರ ಮಾಡಿದ್ರೋ ಅವರೇ ಹೊರಗಡೆ ಹೋಗಿ ನಿನ್ನ ಸತ್ಕಾರದ ಕುರಿತು ಅಪಪ್ರಚಾರ ಮಾಡಿದಾಗ, ಅಯ್ಯೋ ಕರೆದ್ಲು, ಅದೇನೋ ಅಡುಗೆ ಮಾಡಿದ್ಲು, ಯಪ್ಪ ಮನುಷ್ಯರು ತಿನ್ನೋಕ್ಕಾಗುತ್ತಾ, ನಾಯು ತಿನ್ನಲ್ಲ ಅದನ್ನು, ಏನೋ ಹೇಳ್ಬಿಟ್ರು. ಆಗ ಅದು ನಿಮ್ಮ ಕಿವಿಗೆ ಬೀಳುತ್ತೆ. ಏನಪ್ಪ ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ನನ್ನ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ನೀವು ದುಃಖ ಪಡಂಗಿಲ್ಲ. ಪರವಾಗಿಲ್ಲ, ಅದು ಏನಾದರೂ ಆಗಲಿ, ಅದು ಎಂಥ ಅಪಪ್ರಚಾರವೇ ಆಗಲಿ, ನೀವು ಶುದ್ಧವಾಗಿರಿ, ನಿಮ್ಮ ಉದ್ದೇಶಗಳು ಶುದ್ಧವಾಗಿರಲಿ. ದೇವರನ್ನು ನಂಬಿ ಕೆಲಸದಲ್ಲೇ ದೇವರನ್ನು ಕಾಣಿ. ನೀವು ದೇವಸ್ಥಾನಗಳಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ನೀವು ಮನೆಯಲ್ಲಿ ಒಂದು ಗಂಧದ ಕಡ್ಡಿ ಹಚ್ಚದೇ ಇದ್ರೂ ಪರವಾಗಿಲ್ಲ. ಆದರೆ ದೇವರನ್ನು ನಿಮ್ಮ ಕೆಲಸದಲ್ಲಿ ಕಾಣಿ, ದೇವರನ್ನು ಹಿರಿಯರಿಗೆ ಗೌರವ ಕೊಡೋದರಲ್ಲಿ ಕಾಣಿ, ದೇವರನ್ನು ಸಜ್ಜನರ ಸಹವಾಸದಲ್ಲಿ ಕಾಣಿ, ದೇವರನ್ನು ಜ್ಞಾನವನ್ನು ಸಂಪಾದಿಸುವುದರಲ್ಲಿ ಕಾಣಿ, ದೇವರನ್ನು ಕೈ ನೀಡಿ ಒಬ್ಬರಿಗೆ ಕೊಡುವುದರಲ್ಲಿ ಕಾಣಿ, ದೇವರನ್ನು ಇನ್ನೊಬ್ಬರ ಕಣ್ಣೀರನ್ನು ಒರೆಸುವುದರಲ್ಲಿ ಕಾಣಿ. ಹಂಗೂ ಇದೆಲ್ಲವೂ ಮುಗೀತು ಅಂದರೆ ಒಂದು ದಿನ ಒಂದು ಸಮಯ ಬಿಡುವು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೇವರ ಗರ್ಭಗುಡಿಯಲ್ಲಿ ಹೆಚ್ಚು ನೀವು ನಿಂತುಕೊಳ್ತೀರೋ ಇಲ್ವೋ ಗೊತ್ತಿಲ್ಲ, ಕೂತ್ಕೊಳ್ಳಿ ಅಲ್ಲಿ. ನೋಡಿ, ಒಬ್ಬೊಬ್ಬ ಭಕ್ತರನ್ನು ನೋಡಿ, ಯಾರೋ ಲವಳತಾ ಕೈ ಮುಗಿತಾ ಇದ್ದಾರೆ, ಅಲ್ಲಿ ಯಾರೋ ಒಬ್ಬ ಈಡುಗಾಯಿ ಹೊಡಿತಿದ್ದಾರೆ, ಅಲ್ಲಿ ಯಾರೋ ಪಾಪ ಹೂವು ಹಣ್ಣು ಮಾರ್ತಿದ್ದಾರೆ, ಅಲ್ಲಿ ಯಾರೋ ಭಿಕ್ಷೆ ಬೇಡುತ್ತಿದ್ದಾರೆ, ಅಲ್ಲಿ ಯಾರೋ ಪ್ರಸಾದ ಹಂಚುತ್ತಾ ಇದ್ದಾರೆ, ಇನ್ಯಾರೋ ಪ್ರಸಾದ ಕ್ಯೂ ನಿಂತಿದ್ದಾರೆ. ಒಂದು ದೇವಸ್ಥಾನ ನಿಮಗೆ ಎಷ್ಟು ರೀತಿಯ ದರ್ಶನಗಳನ್ನು ನೀಡುತ್ತೆ. ಬರೀ ದೇವ್ರ ದರ್ಶನ ಮಾಡಿ ಬರೋದಲ್ಲ, ಜನರು ಎಂತೆಂಥವರಿದ್ದಾರೆ. ಅಯ್ಯೋ ನಾನು ಕೇಳ್ಕೊಂಡು ಹೋಗಿದ್ದನ್ನು ನೀನು ಕೊಟ್ಟಲ್ಲಪ್ಪ ಅಂತ ಧನ್ಯವಾದ ಹೇಳಲಿಕ್ಕೆ ಒಬ್ಬ ಬಂದಿದ್ದರೆ, ಅಪ್ಪ ನಾನು ಕೇಳಿದ್ದನ್ನು ಏನೂ ಕೊಡಲಿಲ್ವಲ್ಲಪ್ಪ ಅನ್ನೋ ನಿರಾಸೆಯಲ್ಲಿ ಒಬ್ಬ ಬಂದಿರ್ತಾನೆ, ಹೊಸದಾಗಿ ಏನೋ ಕೇಳಲಿಕ್ಕೊಬ್ಬ ಬಂದಿರ್ತಾನೆ, ಹೀಗೆ ಅನ್ನಕ್ಕೊಬ್ಬ ಬಂದಿರ್ತಾನೆ, ಆಜ್ಞೆಗೊಬ್ಬ ಬಂದಿರ್ತಾನೆ, ಪ್ರೀತಿಗೆ ಬಂದಿರ್ತಾನೆ, ಕಣ್ಣೀರಾಗ್ತಾ ಬಂದಿರ್ತಾನೆ. ಒಬ್ಬೊಬ್ಬರದ್ದು ಒಂದೊಂದ ಅಲ್ವಾ. ಹೀಗೆ
ನೀವು ಲೋಕವನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ದೇವಸ್ಥಾನಕ್ಕೆ ಹೋಗ್ಬಿಡೋದು, ದೇವರನ್ನು ನೋಡ್ಬಿಟ್ಟು ಬಂದ್ಬಿಡೋದು ಅದಾಗಬಾರ್ದು. ದೇವಸ್ಥಾನಕ್ಕೆ ಹೋಗುವ ಮೂಲ ಉದ್ದೇಶವೇ ಅಲ್ಲಿರುವ ಧನಾತ್ಮಕತೆಯನ್ನು ನಾನು ಒಂದು ಜೇನು ಹೂವಿನಿಂದ ಮಕರಂದ ಹೇರಿದಂಗೆ ಆ ದೇವಸ್ಥಾನಕ್ಕೆ ಹೋದಾಗ ಕೂತ್ಕೊಳ್ಬೇಕು, ಒಂದು 5 ನಿಮಿಷ ನೋಡಬೇಕು, ಒಬ್ಬೊಬ್ಬರು ಕಥೆಯನ್ನು ಕೇಳಬೇಕು. ಅಂದರೆ ಒಬ್ಬೊಬ್ಬರನ್ನ ಕತೆ ಕೇಳ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ, ಆದರೆ ಗಮನಿಸಿ, ಪೂಜಾರಿಯದ್ದು ಒಂದು ಮುಖಭಾವ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಹಾಗಾಗಿ ನಾನು ಹೇಳೋದು, ಈ ರೀತಿ ಬದುಕಿ ದೇವರನ್ನ ಖಂಡಿತ ನಂಬಿ, ಸತ್ಯ, ಧರ್ಮ, ನ್ಯಾಯ ಎಲ್ಲವೂ ಇದೆ. ನಮಗೇನು ಎಲ್ಲವೂ ಬೇಗ ಆಗಿಬಿಡಬೇಕು. ಒಂಚೂರು ನಾನು ಅಂದುಕೊಂಡಿದ್ದು ಲೇಟ್ ಆಯಿತು ಅಂದರೆ ದೇವರೇ ಇಲ್ಲ ಕಣ ಹಂಗನ್ನೋಕೆ ಹೋಗೋದು ಬೇಡ. ನೋಡಿ, ಈ ಮನುಷ್ಯ ಜನ್ಮವೇ ಅದ್ಭುತವಾದದ್ದು. ಅದು ಸಿಕ್ಕಿರೋದೇ ದೇವರು ನಮಗೆ ಕೊಟ್ಟರು ಅತಿ ದೊಡ್ಡ ಭಾಗ್ಯ ಅಲ್ವಾ? ಅದು ಸಿಕ್ಕಿರೋದೇ ದೊಡ್ಡ ಭಾಗ್ಯ. ಇದನ್ನು ಮೀರಿ ನಾವಿನ್ನೇನೋ ಸಿಗಲಿಲ್ಲ ಬೇಡ, ಅತಿಯಾಸೆ ಪಡುವುದೇ ಬೇಡ. ನೋಡಪ್ಪ, ಅಲ್ಲಿ ಯಾವುದೋ ಒಂದು, ನಾನು ಬೀದಿಲಿ ಬರ್ಬೇಕಾದ್ರೆ ಒಂದು ನಾಯಿ ರಸ್ತೆಯಲ್ಲಿ ಮಲಗಿತ್ತು. ಯಾರೋ ಲಾರಿ ಹತ್ತಿಸ್ಕೊಂಡು ಹೋಗ್ಬಿಟ್ಟ. ಯಾಕ್ರಿ ಈ ನಾಯಿ ಮೇಲೆ ಲಾರಿ ಹತ್ತಿಸ್ಕೊಂಡು ಹೋದ್ರಿ ಅಂತ ನಾಯಿ ಪರವಾಗಿ ಕೇಳೋನು ಒಬ್ಬನೂ ಇಲ್ಲ. ಅಲ್ಲೊಂದು ಯಾವುದೋ ನಾಯಿ, ಅಯ್ಯೋ ಊಟ ಮಾಡಿ 1 ವಾರ ಆಯಿತೋ ಏನೋ, ಅಷ್ಟು ಹಸ್ಕೊಂಡಿತ್ತು, ಅದಕ್ಕೆ ಊಟ ಹಾಕೋರು ಯಾರೂ ಇಲ್ಲ. ಅಲ್ಲೊಂದು ಯಾವುದೋ ಹಸು ಹಸ್ಕೊಂಡಿದೆ, ಅದಕ್ಕೆ ನೀರಿಡೋರಿಲ್ಲ, ಊಟ ಹಾಕೋರಿಲ್ಲ. ಇಷ್ಟೆಲ್ಲ ರದ್ದಾಂತ ಪಡೆದಿರೋ ಈ ಬ್ರಹ್ಮಾಂಡದಲ್ಲಿ, ಇಷ್ಟೊಂದು ಕಷ್ಟದಲ್ಲಿರೋ ಜೀವರಾಶಿಗಳ ನಡುವೆ ನನ್ನನ್ನು ವಿವೇಕ, ಪ್ರಜ್ಞೆ, ಬುದ್ಧಿ ಎಲ್ಲ ರೀತಿಯಲ್ಲೂ ಶ್ರೇಷ್ಠ ಜನ್ಮವಾದ ಮನುಷ್ಯ ಜನ್ಮವನ್ನು ಕೊಟ್ಟು ಕೂರಿಸಿದ್ದೀಯಪ್ಪ. ಇದಕ್ಕಿಂತ ನನಗಿನ್ನೇನು ಬೇಕು? ನನಗೆ ಬೇರೇನು ಬೇಡ ಅಂದುಕೊಳ್ಳುವಷ್ಟು ಕೃತಜ್ಞತೆ ನಮ್ಮಲ್ಲಿದ್ದರೆ ಹೊಸ ವರಗಳನ್ನು ನಾನು ಕೇಳೋದೇ ಬೇಡ. ಆಯಿತಾ? ನನ್ನ ಮಗಳಿಗೊಂದು ಗಂಡು ಕೊಡು, ಅಥವಾ ನಮ್ಮ ಹುಡುಗನಿಗೊಂದು ಹೆಣ್ಣು ಕೊಡು, ಯಾವುದೂ ಬೇಡ. ಯಾವ ಕಾಲಕ್ಕೆ ಆಗಬೇಕು, ನಮ್ಮ ಪ್ರಯತ್ನದಿಂದ ಆಗುತ್ತೆ. ಭಗವಂತನ ಅನುಗ್ರಹ ನೀವು ಕೇಳದೆ ಹೋದರೂ ಆಗುತ್ತೆ ಅಲ್ವಾ? ನಿಮ್ಮ ಅಮ್ಮ, ನೀವೆಲ್ಲೋ ಹುಷಾರಿಲ್ಲದೆ ಮಲಗಿದ್ದೀರಿ, ತಟ್ಟೆ ಒಳಗಡೆ ಅನ್ನ ಹಾಕ್ಕೊಂಡು, ನೀರು ತಗೊಂಡು ಅಥವಾ ಊಟ ತಗೊಂಡು ನಿಮ್ಮ ಬಳಿ ಬಂದು, ಎದ್ದೇಳಪ್ಪ ಊಟ ಮಾಡು. ತಾಯಿಗೆ ನಾವು ಊಟ ಕೊಡಮ್ಮ ಅಂತ ಏನು ಕೇಳಲಿಲ್ಲ, ಎದ್ದೇಳಪ್ಪ ಊಟ ಮಾಡು, ಮಾತ್ರ ನುಂಗಬೇಕು ಅಂತ ಬಂದ್ರಲ್ಲ. ನಾವು ಕೇಳದೆಯೇ ತಾಯಿ ನಮಗೇನು ಕೊಟ್ಟರಲ್ಲ. ಹಾಗೆ ಭಗವಂತ ಕೆಲವು ವಿಚಾರಗಳಿದ್ದಾವೆ, ನಾವು ಕೇಳದೆ ಹೋದರೂ ಅವನು ನಮಗೆ ಕೊಡ್ತಾನೆ. ಸ್ವಲ್ಪ ಹಿಂದೆ ಮುಂದೆ ಆಗಬಹುದಷ್ಟೇ ಅಲ್ವಾ? ಹೀಗೆ ಬದುಕನ್ನು ನೋಡಿ ಈ ರೀತಿ ಬದುಕೋದನ್ನು ಕಲೀರಿ. ದೇವರು ಒಳ್ಳೇದು ಮಾಡ್ತಾನೆ.